ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಟರ್ಕಿಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಅಧ್ಯಕ್ಷ ಎರ್ಡೋಗನ್ ಅವರನ್ನು ಭೇಟಿಯಾಗಿ ಧನ್ಯವಾದ ತಿಳಿಸಿದ್ದು, ಈ ಭೇಟಿ ಬಗ್ಗೆ ಭಾರಿ ಚರ್ಚೆ ವ್ಯಕ್ತವಾಗುತ್ತಿದೆ. ಇನ್ನು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಸ್ವತಃ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಭೇಟಿಯನ್ನು ದೃಢಪಡಿಸಿದರು ಮತ್ತು ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಸಮಯದಲ್ಲಿ ಟರ್ಕಿ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಲಾಯಿತು ಎಂದು ಬರೆದುಕೊಂಡಿದ್ದಾರೆ. ಆದರೆ ರಾಜಕೀಯ ವಲಯಗಳಲ್ಲಿ ಇದನ್ನು ರಾಜತಾಂತ್ರಿಕ ಕಾರ್ಯತಂತ್ರದ ಒಂದು ಭಾಗವೆಂದು ಪರಿಗಣಿಸಲಾಗುತ್ತಿದೆ. ವಿಶೇಷವಾಗಿ ಭಾರತದ ಪ್ರತೀಕಾರದ ನಿಲುವಿನಿಂದ ಪಾಕಿಸ್ತಾನ ಆತಂಕಗೊಂಡಿರುವ ಸಮಯದಲ್ಲಿ ಈ ಭೇಟಿ ಮತ್ತು ಮಾತುಕತೆ ಚರ್ಚೆಗೆ ಕಾರಣವಾಗಿದೆ. ಇನ್ನು ಟರ್ಕಿಯಿಂದ ಬೆಂಬಲ ನಿರೀಕ್ಷಿಸಿದೆಯಾ ಪಾಕಿಸ್ತಾನ ಅಂತ ನೋಡಬೇಕಾದ್ರೆ, ಪಾಕಿಸ್ತಾನದ ರಾಜ್ಯ ಚಾನೆಲ್ ಪಿಟಿವಿ ವರದಿ ಪ್ರಕಾರ ಈ ಭೇಟಿಯ ಸಮಯದಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಅಧ್ಯಕ್ಷ ಎರ್ಡೋಗನ್ ನಡುವೆ ನಿಯೋಗ ಮಟ್ಟದ ಮಾತುಕತೆಗಳು ನಡೆದವು. ಇದರಲ್ಲೂ ಕೂಡ ವಿದೇಶಾಂಗ ಸಚಿವ ಇಶಾಕ್ ದಾರ್, ಮಾಹಿತಿ ಸಚಿವ ಅತುವುಲ್ಲಾ ತರಾರ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಕೂಡ ಸೇರಿದ್ರು. ಇದಲ್ಲದೆ ಆಸಿಮ್ ಮುನೀರ್ ಅವರು ಟರ್ಕಿಸ್ ರಕ್ಷಣಾ ಸಚಿವ ಯಾಸರ್ ಗುಲಾರ್ ಅವರೊಂದಿಗೆ ಪ್ರತ್ಯೇಕ ಸಭೆ ನಡೆಸಿದ್ದು, ಈ ಭೇಟಿಯನ್ನು ಇನ್ನಷ್ಟು ಗಂಭೀರವಾಗಿ ಮಾಡಿದೆ. ಎರಡು ದೇಶಗಳ ನಡುವಿನ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯ ಬಗ್ಗೆಯೂ ಚರ್ಚಿಸಲಾಯಿತು. ಇದನ್ನು ಪಾಕಿಸ್ತಾನದ ಹಲವರು ಭಾರತದ ವಿರುದ್ಧ ಮೈತ್ರಿ ಮಾಡಿಕೊಳ್ಳುವ ಪ್ರಯತ್ನ ಎಂದು ನೋಡುತ್ತಿದ್ದಾರೆ. ಇನ್ನು ಮಿಲಿಟರಿ ಪಾಲುದಾರಿ ಬಗ್ಗೆ ಚರ್ಚೆ ನಡೆಸಿದ್ರ ಪಾಕಿಸ್ತಾನಿಗಳು ಅಂತ ನೋಡಬೇಕಾದ್ರೆ, ಪಾಕಿಸ್ತಾನ ನಾಯಕತ್ವದ ಮೊದಲ ಪ್ರಮುಖ ವಿದೇಶಿ ಭೇಟಿ ಇದಾಗಿರುವುದರಿಂದ ಈ ಭೇಟಿಯನ್ನು ವಿಶೇಷವೆಂದು ಪರಿಗಣಿಸಲಾಗಿದೆ. ವಿಶೇಷವೆಂದರೆ ಟರ್ಕಿ ಯಾವಾಗಲೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿತ್ತು. ಅದು ಕಾಶ್ಮೀರವಾಗಿರುವುದು ಅಥವಾ ಇಸ್ಲಾಮಿಕ್ ಸಹಕಾರದ ಸಂಸ್ಥೆ ಆಗಿರಬಹುದು. ಆದ್ದರಿಂದ ಭಾರತವು ಈ ಪ್ರವಾಸದ ಮೇಲೆಯೂ ಖಂಡಿತವಾಗಿಯೂ ಕಣ್ಣಿಟ್ಟಿರುತ್ತದೆ. ಸಭೆಯ ನಂತರ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ, ಎರಡೂ ದೇಶಗಳು ತಮ್ಮ ಆಳವಾದ ಐತಿಹಾಸಿಕ ಮತ್ತು ಸಹೋದರ ಸಂಬಂಧಗಳನ್ನು ಪುನರುಚ್ಚರಿಸಿದವು. ಆದರೆ ಪಾಕಿಸ್ತಾನ ಪ್ರಸ್ತುತ ರಾಜತಾಂತ್ರಿಕ ಬೆಂಬಲವನ್ನು ಸಿದ್ಧಪಡಿಸಲು ಪ್ರಯತ್ನಿಸುತ್ತಿದೆ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತದೊಂದಿಗೆ ನೇರ ಸಂಘರ್ಷ ಉಂಟಾದರೆ ತನಗೆ ಅಂತಾರಾಷ್ಟ್ರೀಯ ಬೆಂಬಲವಿದೆ ಎಂದು ತೋರಿಸಲು ಪಾಕಿಸ್ತಾನ ಬಯಸುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಭಾರತದೊಂದಿಗೆ ನೇರ ಸಂಘರ್ಷ ಉಂಟಾದರೆ ತನಗೆ ಅಂತಾರಾಷ್ಟ್ರೀಯ ಬೆಂಬಲವಿದೆ ಎಂದು ತೋರಿಸಲು ಪಾಕಿಸ್ತಾನ ಬಯಸುತ್ತಿದೆ.